ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಇವರ ಜಂಟಿ ಆಶ್ರಯದಲ್ಲಿ ಸಮೃದ್ಧಿ ಸಂಸ್ಕೃತಿ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಮಹಿಳಾ ಉದ್ಯಮಿಗಳ ಕಾರ್ಯಾಗಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳೆಯರೇ ನಮ್ಮ ಜಿಲ್ಲೆಯ ಒಂದು ಸ್ಟ್ರೆಂತ್ ಅಂತ. ಬಹುಶಃ ಬೇರೆ ಜಿಲ್ಲೆಗಳಲ್ಲಿ ಇದು ಪುರುಷ ಪ್ರಧಾನ ಜಿಲ್ಲೆ ಇರ್ಬೋದು, ಹಿಂದಿನ ಬೇರೆ ಜಿಲ್ಲೆಗಳು, ಬಟ್ ನಮ್ಮಲ್ಲಿ ಮಹಿಳೆಯರೇ ನಮ್ಮ ಒಂದು ಬಲ. ಸೊ ಅಂತರದಲ್ಲಿ ತಾವೆಲ್ಲ ಇವತ್ತು ಬಹು ಸಂಖ್ಯೆಯಲ್ಲಿ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ರ, ಅಡಿಷನಲ್ ಚೇರ್ಸ್ ಹಾಕಿರೋದೇ ಅದಕ್ಕೊಂದು ನಿದರ್ಶನ. ಸೊ ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಈ ಆಂಟ್ರಪ್ರಿನರ್ಶಿಪ್ ರೋಲ್, ಯಾಕಂದ್ರೆ ತುಂಬಾ ಧೈರ್ಯ ಮಾಡಿ ನಾವು ಯಾರು ಆಂಟ್ರಪ್ರಿನರ್ಗಳಾಗಲ್ಲ. ಯೂಶಲಿ ಕೆಲಸಕ್ಕೆ ಸೇರುವಂತ ಬಾಡಿಗೆ ಇದೆ, ಬಟ್ ತಮ್ಮದೇ ಒಂದು ಉದ್ಯೋಗವನ್ನು ನಿರೂಪಿಸಿಕೊಂಡು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಲಿಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮಾಡಿರಲಿಲ್ಲ, ಯಾಕಂದ್ರೆ ಆಂಟ್ರಪ್ರಿನರ್ ಅಂದ್ರೆ ಅದ್ರ ಜೊತೆ ಒಂದು ರಿಸ್ಕ್ ಬರೋದು ಸಹಜ. ಪುರುಷರು ಈ ತರ ರಿಸ್ಕ್ ಟೇಕರ್ಸ್ ಆಗ್ತಾರೆ, ಮಹಿಳೆಯರು ಈ ತರ ರಿಸ್ಕ್ ಟೇಕರ್ಸ್ ಅಲ್ಲ ಅನ್ನೋದು ಬಹುಶಃ ಇದು ಹಿಂದಿನಿಂದಲೂ ನಾವು ಹೆಣ್ಮಕ್ಳಿಗೆ ಹೇಳ್ತಾ ಬರ್ತೀನಿ, ಇಂತಿಂತದೇ ಕೆಲಸ, ಇಂತಿಷ್ಟೇ ಕೆಲಸ. ಸೊ ಆ ರೀತಿ ಒಂದು ಬೆಳವಣಿಗೆಯಲ್ಲೇ ನಾವು ಈ ವ್ಯತ್ಯಾಸಗಳನ್ನ ತೋರಿಸ್ತಾ ಬಂದಿರೋ ಹಿನ್ನೆಲೆಯಲ್ಲಿ ಬಹುಶಃ ನಾವು ಒಂದು ಏಜಿಗೆ ಬಂದ ಮೇಲೆ ನಮಗೆ ಒಂದು ವರ್ಕ್ ಓರಿಯೆಂಟೇಷನ್ ಅಟ್ಲೀಸ್ಟ್ 20 ವರ್ಷದಿಂದ ಬದಲಾವಣೆ ಬಂದಿರೋದೇನಂತ ಹೇಳಿದ್ರೆ ಅಟ್ಲೀಸ್ಟ್ ಮಹಿಳೆಯರು ಈಗ ಕೆಲಸಕ್ಕೆ ಸೇರಲಿಕ್ಕಾದ್ರೂ ಪ್ರಾರಂಭಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ, ಮಹಿಳೆಯರು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಸೆಲ್ಕೋ ಸೋಲಾರ್ ಸಂಸ್ಥೆ ಮಹಿಳೆಯರಿಗಾಗಿ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿ ಪ್ರೇರೇಪಿಸುತ್ತಿದೆ ಎಂದು ಹೇಳಿದರು. ಆಶಯ ಏನು ಅಂತಂದ್ರೆ, ಇಲ್ಲಿ ಬಂದಿರುವಂತಹ ಸುಮಾರು 300-400 ಜನ ಮಹಿಳೆಯರಿದ್ದಾರೆ. ಇದರಲ್ಲಿ ಒಂದು ಅಟ್ಲೀಸ್ಟ್ 3-4 ಜನ ಒಂದು ದೊಡ್ಡ ಉದ್ಯೋಗ ಮಾಡಿದ್ರೆ ಬಹುಶಃ ಇವತ್ತು ಕಾರ್ಯಕ್ರಮದ ಒಂದು ಯಶಸ್ಸಾಗುವಂತ ನಾನು ಭಾವಿಸ್ತೀನಿ. ಈಗಾಗಲೇ ಸಾಕಷ್ಟು ಬಾರಿ ನಾವು ಸಮಾವೇಶಗಳನ್ನ ಮಾಡಿದ್ದೀವಿ ನಮ್ಮ ಹಂತದಲ್ಲಿ. ಇವತ್ತು ಸೆಲ್ಕೋದಲ್ಲಿ ಸೇರ್ಪಾಡು ಮಾಡ್ತಾ ಇದ್ದೀವಿ. ಅವರು ಈಗ ಸಾಕಷ್ಟು ಈ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕೆಲಸಗಳನ್ನ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತೆ ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇದೊಂದು ನಿದರ್ಶನ ಅಷ್ಟೇ. ತಮ್ಮ ಗೊತ್ತಿರುವಂತಹ ಎಷ್ಟೋ ಕಾರ್ಯಕ್ರಮಗಳನ್ನ ಅವ್ರು ಮಾಡಿದ್ದಾರೆ. ನಿಜ ಪಾಪಡ್ ಅಂತ, ನಿಜ ತಪ್ಪಡ ಅಂತ ಹೇಳಿ ಗುಜರಾತ್, ಮಹಾರಾಷ್ಟ್ರ ಭಾಗದಲ್ಲಿ ಯಥೇಚ್ಛವಾಗಿ ಆ ಅಪರಾಧ ಬಳಸ್ತಾರೆ ತಮ್ಮ ಊಟದಲ್ಲಿ. ಸೊ ಸ್ವಸಹಾಯ ಸಂಘದ ಶಕ್ತಿ ಏನಿದೆ, ಆಮೇಲೆ ಅಲ್ಲಿ ಕೆಲಸ ಮಾಡುವಂತ 90% ಜನ ಮಹಿಳೆಯರಿದ್ದಾರೆ. ಎಲ್ಲರೂ ಅವರೇ ಮಾಡಿಸ್ತಾರೆ, ಎಕ್ಸೆಪ್ಟ್ ಡ್ರೈವರ್ ಮತ್ತೆ ಬೇರೆ ಒಂದು ಮಾಲೀಕರು ಬಿಟ್ಟರೆ ಈಗೆಲ್ಲರೂ ಸಹ ಮಹಿಳೆಯರೇ ಮಾಡ್ತಾರೆ. ಆಮೇಲೆ ಹಿಂಗೆ ಅಂತಂದ್ರೆ ಒಂದು ಕಡೆ ಒಂದು ಔಟ್ಲೆಟ್ ಇದೆ ಅಂತಂದ್ರೆ ಅಲ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಎಲ್ಲರೂ ಇಟ್ಕೊಳ್ಳೋ ಟ್ರೈ ಮಾಡ್ತಾರೆ. DC ಮೇಡಮ್ ಅವರು ಎಲ್ಲ ಇನಾಗ್ರೇಷನ್ ಈ ಕಾರ್ಯಕ್ರಮದ ಇನಾಗ್ರೇಷನ್ ಮಾಡಿದ್ರು. ನಾನು ಮೊದಲಿಗೆ ಸೆಲ್ಕೋದಂತ ಒಂದು ಸಂಸ್ಥೆ ನಾವು ಎಸ್ಪೆಷಲಿ ಮಹಿಳೆಯರಿಗೆ ತಾವು ಇರುವಲ್ಲಿ ಏನಾದರೂ ಒಂದು ಉದ್ಯೋಗ ಮಾಡಿಕೊಂಡು ನಮ್ಮ ಇನ್ಕಮ್ ಅನ್ನು ಜಾಸ್ತಿ ಮಾಡಬೇಕು ಅಂತ ಒಂದು ಮನಸ್ಸಿರುವ ಮಹಿಳೆಯರಿಗೆ ಈ ಥರದ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ನಾವು ಸಂಪರ್ಕದಲ್ಲಿದ್ದೀವಿ. ನಾನು ಜಿಲ್ಲಾ ಪಂಚಾಯತ್ ಸಿಇಒ ಆಗಿರುವಂತಹ ಶ್ರೀ ಗೋಪಾಲಕೃಷ್ಣ ಅವರಿಗೆ ಮತ್ತು ಅವರ ಇಂಡಿವಿಜುವಲ್ ಟೀಮಿಗೆ ಫಸ್ಟಿಗೆ ನಾನು ಧನ್ಯವಾದ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇಂಥ ಒಂದು ವೇದಿಕೆ ಕೊಟ್ಟು ಇಂಥ ನಮ್ಮ ಒಂದು ಏನು ನಾವೇನು ಪ್ರತಿಪಾದನೆ ಮಾಡ್ತೀವಿ ಅದನ್ನು ನಿಮಗೆ ತಿಳಿಸಲು ನಮಗೊಂದು ಅವಕಾಶ ಮಾಡಿಕೊಟ್ಟರೆ ಫಸ್ಟ್ ಆಫ್ ಆಲ್ ನಿಮಗೆ ಧನ್ಯವಾದ ಕೊಡ್ತೀನಿ. ಮತ್ತೆ ಕಾರ್ಯಕ್ರಮದಲ್ಲಿ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಉಪ ಮಹಾಪ್ರಬಂಧಕರಾದ ಗುರುಪ್ರಕಾಶ್ ಶೆಟ್ಟಿ, ಸಂವಿತಾ ಮಂಜುಮ್ದಾರ್ ಭಟ್ಟಾಚಾರ್ಯ, ನಯನ ಹಾಗೂ ಎಲ್ಲ ತಾಲೂಕಿನ ಮಹಿಳಾ ಉದ್ಯಮಿಗಳು ಭಾಗವಹಿಸಿದ್ದರು.